ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬಂದ್ ಆಚರಣೆಯಾಗ್ತಾ ಇದೆ. ಈ ಮಧ್ಯೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಗವಿಮಠದ ಸ್ವಾಮೀಜಿಗಳು ಭಾಗಿಯಾಗ್ತಾರಾ ಅನ್ನುವಂಥ ಪ್ರಶ್ನೆ ಕುತೂಹಲ ಮೂಡಿಸ್ತಾ ಇದೆ. ಗವಿಸಿದ್ದೇಶ್ವರ ಸ್ವಾಮೀಜಿಗಳ ನಡೆ ಹೋರಾಟದ ವಿಚಾರದಲ್ಲಿ ನಾಯಕರ ಬಗ್ಗೆ ಸ್ವಾಮೀಜಿಯವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶ್ರೀಗಳ ಬೆಂಬಲ ತಮ್ಮ ಜೊತೆ ಇರುತ್ತೆ ಅಂತ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಗವಿಸಿದ್ದನ ಅಪ್ಪಣೆಯಾದಾಗ ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಹೋರಾಟದ ಸಂಚಾಲಕ ಮಂಜುನಾಥ್ ಗೊಂಡಬಾಳ್ ಈ ಬಗ್ಗೆ ಮಾತನಾಡಿದ್ದಾರೆ. ಶ್ರೀಗಳ ಭಾಗಿಯಾಗ್ತಾರಾ ಇವತ್ತಿನ ಮೆರವಣಿಗೆಯಲ್ಲಿ ಗೊತ್ತಿಲ್ಲ, ಗವಿಸಿದ್ದನ ಅಪ್ಪಣೆ ಸಿಕ್ಕರೆ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೋರಾಟಗಾರರು ಹೇಳ್ತಿದ್ದಾರೆ. ಕೊಪ್ಪಳ ನಗರಕ್ಕೆ ಹೊಂದ್ಕೊಂಡು ನಿರ್ಮಾಣವಾಗ್ತಕ್ಕಂಥ ಬಳ್ಳೋಟ ಕಾರ್ಖಾನೆ ಸೇರಿದಂತೆ ಹಲವು ಕಾರ್ಖಾನೆಗಳ ವಿಸ್ತರಣೆಯನ್ನು ವಿರೋಧಿಸಿ ಇಂದು ಕೊಪ್ಪಳ ಜಂಟಿ ಕ್ರಿಯಾ ಸಮಿತಿಯವರು ಕೊಪ್ಪಳ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ನಾನೀಗ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ದೃಶ್ಯದ ಹಿಂಭಾಗದಲ್ಲಿ ನೋಡ್ಬೋದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಬಹುತೇಕ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಈಗ ಬಂದಾಗಿರ್ತಕ್ಕಂಥದ್ದು. ಕಳೆದ ವರ್ಷ ಫೆಬ್ರವರಿ 24ರಂದು ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಬೃಹತ್ತಾದ ಒಂದು ಹೋರಾಟ ನಡೆದಿತ್ತು. ಆ ಸಂದರ್ಭದಲ್ಲಿ ಗವಿಸಿದ್ದೇಶ್ವರ ಸ್ವಾಮೀಜಿ ಒಂದು ಟಾಸ್ಕನ್ನು ಕೊಟ್ಟಿದ್ದು ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಶಾಶ್ವತವಾದಂಥ ಒಂದು ಕಾರ್ಖಾನೆಗೆ ಒಂದು ಅನುಮತಿಯನ್ನು ಕೊಡಬಾರ್ದು ಅಂತೇಳಿ. ಆದರೆ ಇಲ್ಲಿವರೆಗೂ ಕೂಡ ಆ ಒಂದು ಕಾರ್ಯ ಆಗಿಲ್ಲ. ಹೀಗಾಗಿ ಈ ಒಂದು ಬಂದನ್ನು ಪುನಃ ಮಾಡ್ತಕ್ಕಂಥದ್ದು. ಈಗಾಗಲೇ ಬಂದ್ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪೊಲೀಸರು ಕೂಡ ಫೀಲ್ಡ್ಗೆ ಇರತಕ್ಕಂಥದ್ದು. ಯಾವುದೇ ಇತರ ಘಟನೆಗಳು ನಡೆಯಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡತಕ್ಕಂಥ ನಾವು ಈಗ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಮತ್ತೊಂದು ಕಡೆ ಬಸ್ ಸಂಚಾರ ಕೂಡ ಎಂದಿನಂತೆ ಇದೆ. ಆದರೆ 8 ಗಂಟೆ ನಂತರ ಬಸ್ ಸಂಚಾರವನ್ನು ಸ್ಥಗಿತ ಮಾಡುವ ಸಾಧ್ಯತೆಗಳು ಕೂಡ ಇರತಕ್ಕಂಥ. ಮತ್ತೊಂದು ಕಡೆ ಆಟೋ ಸಂಚಾರವು ಕೂಡ ಸಹಜವಾಗಿಯೇ ಇರತಕ್ಕಂಥದ್ದು. ಈ ಒಂದು ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನ ಸಮಿತಿ ಮತ್ತೊಂದು ಕಡೆ ಪರಿಸರ ಹಿತರಕ್ಷಣಾ ಸಮಿತಿಯವರು ಕೂಡ ಈ ಒಂದು ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. 7 ಗಂಟೆಗೆ ಒಂದು ಬೃಹತ್ ಒಂದು ರ್ಯಾಲಿ ಕೂಡ ಆರಂಭ ಆಗ್ತದೆ, ಅಂದರೆ ಬೈಕ್ ರ್ಯಾಲಿ ಆರಂಭ ಆಗ್ತದೆ. ಅದಾದ ಬಳಿಕ 10 ಗಂಟೆಗೆ ಗವಿಮಠದಿಂದ ಈ ಒಂದು ರ್ಯಾಲಿ ಆರಂಭ ಆಗ್ತದೆ. ಆ ಒಂದು ರ್ಯಾಲಿ ಗಡಿಯಾರಕಂಬ ಅಶೋಕ ವೃತ್ತದ ಮೂಲಕ ನಗರಸಭೆಗೆ ಅದು ಅಂತ್ಯವಾಗ್ತದೆ. ಅದಾದ ಬಳಿಕ ಅಲ್ಲಿ ಬೃಹತ್ ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಇರತಕ್ಕಂಥ. ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸಾಣಿಹಳ್ಳಿಯ ಶ್ರೀಗಳು, ಗದಗಿನ ತೋಂಡದ ಸಿದ್ದರಾಮ ಶ್ರೀಗಳು ಸೇರಿದಂತೆ ಹಲವು ಸ್ವಾಮೀಜಿಗಳು ಕೂಡ ಭಾಗಿಯಾಗ್ತಕ್ಕಂಥದ್ದು. ಈಗಾಗಲೇ ಮತ್ತೊಂದು ಕಡೆ ಖಾಸಗಿ ಶಾಲೆಗಳ ಒಕ್ಕೂಟವು ಕೂಡ ಈ ಒಂದು ಬಂದ್ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆಯನ್ನು ಕೊಟ್ಟಿರತಕ್ಕಂಥದ್ದು. ಮತ್ತೊಂದು ಕಡೆ ಕೊಪ್ಪಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮೊದಲೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ಕೂಡ ಈಗಾಗಲೇ ವಿಶ್ವವಿದ್ಯಾಲಯ ಮುಂದೂಡಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಬಸ್ ಸಂಚಾರ ಆಗಿರ್ಬೋದು, ಮತ್ತೊಂದು ಕಡೆ ಜನಸಂಚಾರ ಕೂಡ ಸರಳವಾಗಿ ಅಂದರೆ ಪ್ರತಿನಿತ್ಯವೂ ಕೂಡ ಯಾವ ರೀತಿ ಆಗಿದೆ ಅದೇ ರೀತಿ ಆಗಿದೆ. ಸುಮಾರು 8ರಿಂದ 9 ಗಂಟೆ ಬಳಿಕ ಬಂಧನ ತೀವ್ರತೆ ಹೆಚ್ಚಾಗ್ತಕ್ಕಂಥದ್ದು. ಮತ್ತೊಂದು ಕಡೆ ಅಂದರೆ ಬಹುತೇಕ ಎಲ್ಲವೂ ಕೂಡ ಅಂದರೆ ಹೋಟೆಲ್ ಆಗಿರ್ಬೋದು, ಬೆಳಗ್ಗೆ ತೆಗೆರ್ತಕ್ಕಂಥ ಅಂಗಡಿಗಳೆಲ್ಲವೂ ಕೂಡ ಇಲ್ಲಿವರೆಗೂ ಕೂಡ ಯಾವ ಹೋಟೆಲ್ಗಳು ಕೂಡ ತೆಗೆದಿಲ್ಲ. ಇದೇ ಪರಿಸ್ಥಿತಿ ಮುಂದುವರೆದರೆ ಸಂಪೂರ್ಣವಾಗಿ ಕೊಪ್ಪಳ ಬಂದ್ ಆಗೋದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನವಿಲ್ಲ. ಈಗಾಗಲೇ 1 ವರ್ಷ ಕಳೀತಾ ಬಂದರೂ ಕೂಡ ಆರಂಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಜಿಲ್ಲಾಧಿಕಾರಿಗಳೇ ಫೋನನ್ನು ಕರೆ ಮಾಡಿ ಒಂದು ಕಾರ್ಖಾನೆ ಯಾವುದೇ ಕಾಮಗಾರಿಗಳನ್ನು ನಡೆಸಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ಶಾಶ್ವತವಾದಂಥ ಒಂದು ಅದಕ್ಕೆ ಆದೇಶವನ್ನು ಕೂಡ ಹೊರಡಿಸ್ತಾ ಇಲ್ಲ. ಹೀಗಾಗಿ ಈ ಒಂದು ಬಂದ್ಗೆ ಕರೆ ಕೊಟ್ಟದ್ದು. ಮತ್ತೊಂದು ಕಡೆ 117 ದಿನಗಳಿಂದ ಈ ಒಂದು ಜಿಲ್ಲಾ ಬಚಾವ್ ಆಂದೋಲನ ಸಮಿತಿಯವರು ನಗರಸಭೆ ಮುಂದ್ಗಡೆ ಪ್ರತಿಭಟನೆ ಕುಳಿತಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರ ಈ ಒಂದು ಬಳ್ಳೋಟ ಕಾರ್ಖಾನೆಯನ್ನು ಶಾಶ್ವತವಾಗಿ ಒಂದು ಸ್ಥಗಿತ ಮಾಡುವ ಆದೇಶವನ್ನು ಮಾಡಿಲ್ಲ. ಹೀಗಾಗಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗ್ತಕ್ಕಂಥ ಸ್ವಯಂ ಪ್ರೇರಿತ ಬಂದ್ ಸಂಜೆ 6 ಗಂಟೆವರೆಗೂ ಕೂಡ ನಡೀತದೆ. ಬಂದ್ಗೆ ಜನರಿಗೆ ಯಾವ ರೀತಿಯಂತ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ನೋಡಬೇಕಾದ್ರೆ, ಯಾಕಂದರೆ ಈಗಾಗಲೇ ಹಲವು ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಜನರು ಯಾವ ರೀತಿಯಂತ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗ್ತದೆ. ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀಕ್ಷೆ ಸುವರ್ಣ ನ್ಯೂಸ್. ಇವತ್ತಿನ ಪ್ರತಿಭಟನಾ ಮೆರವಣಿಗೆಯಲ್ಲಿ ಗವಿಮಠದ ಶ್ರೀಗಳು ಭಾಗಿಯಾಗ್ತಾರಾ ಅನ್ನುವಂಥ ಪ್ರಶ್ನೆ ಇದೆ, ಕುತೂಹಲಕ್ಕೂ ಕಾರಣ ಆಗ್ತಾ ಇದೆ. ಯಾಕಂತಂದ್ರೆ ಹೋರಾಟಗಾರರು ಹೇಳ್ತಿದ್ದಾರೆ ಬರ್ತಾರೆ, ಅವರು ಗವಿಸಿದ್ದನ ಅಪ್ಪಣೆ ಸಿಕ್ಕರೆ ಬರ್ತೀನಿ ಅಂತ ಹೇಳಿದ್ದಾರೆ ಗವಿಮಠದ ಶ್ರೀಗಳು ಅಂತ. ಬಟ್ ಹೋರಾಟಗಾರರ ಬಗ್ಗೆ ಒಂದು ಸ್ವಲ್ಪ ಅಸಮಾಧಾನ ಹೊಂದಿದ್ದಾರೆ ಶ್ರೀಗಳು ಅನ್ನುವಂಥ ಮಾಹಿತಿ ಇದೆ. ಕೊಪ್ಪಳ ಕಾರ್ಖಾನೆಗಳ ವಿರೋಧ ಒಂದು ಹೋರಾಟ ನಡೀತಾ ಇದೆ. ಇವತ್ತು 116ನೇ ದಿವಸ. ಕಳೆದ ವರ್ಷದ 24ನೇ ಫೆಬ್ರವರಿಯಂದು ಗವಿಶ್ರೀಗಳ ನೇತೃತ್ವದೊಳಗಡೆ ಕೊಪ್ಪಳ ಭಾಗ್ಯನಗರ ಬಂದ್ ಕರೆ ಕೊಟ್ಟು ಈ ಕಾರ್ಖಾನೆ ವಿರುದ್ಧ, ವಿಶೇಷವಾಗಿ ಬಳ್ಳೋಟದ ದೊಡ್ಡ ಮಟ್ಟದ ವಿಸ್ತೀರ್ಣದ ವಿರುದ್ಧ ಒಂದು ಹೋರಾಟ ನಡೀತು. ಅದರ ಒಂದು ನೆನಪು ಮತ್ತು ಈಗ ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು ಅವತ್ತಿನ ಗವಿಶ್ರೀಗಳು ಎಲ್ಲ ಸಂಘಟನೆಗಳು ಸೇರಿ, ಆದಷ್ಟು ಬೇಗ ನಮಗೆ ಶಾಶ್ವತವಾಗಿ ಬಳ್ಳೋಟ ನಿಲ್ಲಿಸಬೇಕನ್ನುವಂಥದ್ದು. ಈಗ ಇಲ್ಲಿವರೆಗೂ ಅದು ಬಾರದೇ ಇರುವ ಕಾರಣಕ್ಕಾಗಿ ನಾಳಿನ ಒಂದು ಬಂದ್ ಕರೆಯನ್ನು ಕೊಡಲಾಗಿದೆ. ಇದಕ್ಕೆ ಬಹುತೇಕ ಎಲ್ಲ ಸಂಘಟನೆಗಳು, ವಕೀಲರ ಸಂಘದಿಂದ ಹಿಡಿದು ಎಲ್ಲ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮತ್ತು ಖಾಸಗಿ ಶಾಲಾ ಸಂಸ್ಥೆಗಳ ಒಕ್ಕೂಟವು ಕೂಡ ಖಾಸಗಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿ ಅವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.